ಹೆಸರಿಗೆ ವೀಲ್ ಬರ್ಕೊಟ್ರಂತೂ ಅದು ಒಂದು ವಿಚಿತ್ರ ಪ್ರಸಂಗ ನಡೆದಿರೋದು. ಇದರಲ್ಲಿ ಸಾಕಷ್ಟು ಅನುಮಾನಗಳಿದೆ. ಸೊ ಇದ್ರ ಬಗ್ಗೆ ಸ್ವತಃ ಬೆಳವಾಡಿ ಶಿವಮೂರ್ತಿಯವರ ಸೊಸೆ ವಿಜಯನಗರ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡಿದರೆ ಅದರ ಬಗ್ಗೆ ನಾನು ಕೂಡ ಒಂದು ಪೊಲೀಸ್ ಆಯುಕ್ತರಿಗೆ ಒಂದು ಮನವಿಯನ್ನು ದೂರು ಅರ್ಜಿನ ಕೊಟ್ಟಿದ್ದೀನಿ. ಇದೆಲ್ಲ ಪ್ರತಿಮೆ ಎಲ್ಲ ಮಾಡಿ ತುಂಬ ಗ್ರ್ಯಾಂಡಾಗೆಲ್ಲ ಮಾಡಿದ್ರಲ್ಲ ಸರ್ ಪುಣ್ಯಸ್ಮರಣೆ. ಸರ್, ತಮ್ಮ ಅಪರಾಧ ಕೃತ್ಯವನ್ನು ಮುಚ್ಕೊಳ್ಳೋಕ್ಕೋಸ್ಕರ ಬೆಳವಾಡಿ ಶಿವಮೂರ್ತಿಯವ್ರು ಮಾಡಿರೋಂಥ ನಾಟಕ. ಸ್ವತಃ ಅವ್ರ ಮಗನ ಹೆಸರೇ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಆತನ ಎಲ್ಲ ಆಸ್ತಿಯನ್ನು ಕಬಳಿಸ್ಕೊಳ್ಳೋ ಮೂಲಕ ಮತ್ತು ಆತನ ಸಾವಿಗೆ ಪರೋಕ್ಷವಾಗಿ ಕಾರಣರಾಗೋರ ಮೂಲಕ ಅವ್ರ ಮಗನ ಜೀವನವನ್ನು ನಾಶ ಮಾಡಿರೋಂಥ ವ್ಯಕ್ತಿ. ಅದನ್ನು ಜಗತ್ತಿಗೆ ಮರೆಮಾಚೋಕ್ಕೋಸ್ಕರ ಅವ್ರ ಮಗನ ಪ್ರತಿಮೆ ಮಾಡಿ ಆ ಮಗನ ವಿಚಾರದಲ್ಲಿ ಕಾರ್ಯಗಳನ್ನು ಮಾಡಿ ಸೊ ಜನರಿಗೆ ಮನಸ್ಸನ್ನು ಬೇರೆ ಕಡೆ ಇದು ಮಾಡೋಂಥ ಇದು ಮಾಡಿದೆ. ಆದರೆ ಯಾವತ್ತೂ ಸತ್ಯ ಈಚೆ ಬರುತ್ತೆ ಅನ್ನೋದು ಈ ಒಂದು ಪ್ರಕರಣ ನಾವು ಗಮನಿಸ್ಬೋದು. ಸೊಸೆ ಆಸ್ತಿ ಹೋಗಬಾರ್ದು ಅನ್ನುವಂಥದ್ದು ಸರ್ ಹುನ್ನಾರ ಇರೋದು. ಹೌದು ಸರ್, ನಿಜವಾದ ಸೊಸೆಯಾದ ಏನು ಶ್ರೀಮತಿ ನೇಹಾ ಇದ್ದಾರೆ, ಅವರಿಗೆ ಆಸ್ತಿ ಹೋಗಬಾರ್ದು. ಸೊ ಪ್ರತಿ ಆಸ್ತಿ ತಮಗೆ ಬರಬೇಕು. ಅದಾದ ನಂತರ ಬಹುಶಃ ಏನು ಭವ್ಯ ಅಂತೇಳಿ ಇದ್ದಾರೆ ಅವ್ರಿಗೆ ಕೊಡುವಂಥ ಒಂದು ಹುನ್ನಾರ ಇಲ್ಲಿ ಅನುಮಾನ ಕಾಡುತ್ತೆ. ಹೆಸರಿಗೆ ವೀಲ್ ಬರ್ಕೊಟ್ರಂತೂ ಅದು ಒಂದು ವಿಚಿತ್ರ ಪ್ರಸಂಗ ನಡೆದಿರೋದು. ಇದರಲ್ಲಿ ಸಾಕಷ್ಟು ಅನುಮಾನಗಳಿದೆ. ಸೊ ಇದ್ರ ಬಗ್ಗೆ ಸ್ವತಃ ಬೆಳವಾಡಿ ಶಿವಮೂರ್ತಿಯವರ ಸೊಸೆ ವಿಜಯನಗರ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡಿದರೆ ಅದರ ಬಗ್ಗೆ ನಾನು ಕೂಡ ಒಂದು ಪೊಲೀಸ್ ಆಯುಕ್ತರಿಗೆ ಒಂದು ಮನವಿಯನ್ನು ದೂರು ಅರ್ಜಿನ ಕೊಟ್ಟಿದ್ದೀನಿ. ಇದೆಲ್ಲ ಪ್ರತಿಮೆ ಎಲ್ಲ ಮಾಡಿ ತುಂಬ ಗ್ರ್ಯಾಂಡಾಗೆಲ್ಲ ಮಾಡಿದ್ರಲ್ಲ ಸರ್ ಪುಣ್ಯಸ್ಮರಣೆ. ಸರ್, ತಮ್ಮ ಅಪರಾಧ ಕೃತ್ಯವನ್ನು ಮುಚ್ಕೊಳ್ಳೋಕ್ಕೋಸ್ಕರ ಬೆಳವಾಡಿ ಶಿವಮೂರ್ತಿಯವ್ರು ಮಾಡಿರೋಂಥ ನಾಟಕ. ಸ್ವತಃ ಅವ್ರ ಮಗನ ಹೆಸರೇ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಆತನ ಎಲ್ಲ ಆಸ್ತಿಯನ್ನು ಕಬಳಿಸ್ಕೊಳ್ಳೋ ಮೂಲಕ ಮತ್ತು ಆತನ ಸಾವಿಗೆ ಪರೋಕ್ಷವಾಗಿ ಕಾರಣರಾಗೋರ ಮೂಲಕ ಅವ್ರ ಮಗನ ಜೀವನವನ್ನು ನಾಶ ಮಾಡಿರೋಂಥ ವ್ಯಕ್ತಿ. ಅದನ್ನು ಜಗತ್ತಿಗೆ ಮರೆಮಾಚೋಕ್ಕೋಸ್ಕರ ಅವ್ರ ಮಗನ ಪ್ರತಿಮೆ ಮಾಡಿ ಆ ಮಗನ ವಿಚಾರದಲ್ಲಿ ಕಾರ್ಯಗಳನ್ನು ಮಾಡಿ ಸೊ ಜನರಿಗೆ ಮನಸ್ಸನ್ನು ಬೇರೆ ಕಡೆ ಇದು ಮಾಡೋಂಥ ಇದು ಮಾಡಿದೆ. ಆದರೆ ಯಾವತ್ತೂ ಸತ್ಯ ಈಚೆ ಬರುತ್ತೆ ಅನ್ನೋದು ಈ ಒಂದು ಪ್ರಕರಣ ನಾವು ಗಮನಿಸ್ಬೋದು. ಸೊಸೆ ಆಸ್ತಿ ಹೋಗಬಾರ್ದು ಅನ್ನುವಂಥದ್ದು ಸರ್ ಹುನ್ನಾರ ಇರೋದು. ಹೌದು ಸರ್, ನಿಜವಾದ ಸೊಸೆಯಾದ ಏನು ಶ್ರೀಮತಿ ನೇಹಾ ಇದ್ದಾರೆ, ಅವರಿಗೆ ಆಸ್ತಿ ಹೋಗಬಾರ್ದು. ಸೊ ಪ್ರತಿ ಆಸ್ತಿ ತಮಗೆ ಬರಬೇಕು. ಅದಾದ ನಂತರ ಬಹುಶಃ ಏನು ಭವ್ಯ ಅಂತೇಳಿ ಇದ್ದಾರೆ ಅವ್ರಿಗೆ ಕೊಡುವಂಥ ಒಂದು ಹುನ್ನಾರ ಇಲ್ಲಿ ಅನುಮಾನ ಕಾಡುತ್ತೆ.